ಅದು ಪೂರ್ತಿ ಉದ್ಭವ ಮೂರ್ತಿ ರೀ ಅದು. ಹಾಂ ಸರ್. ಅದು ಯಾವುದೋ ಉಳಿ ಮುಟ್ಟದ ದೇವ್ರಂತ ಅದು. ಓಕೆ. ಹಾಂ ಜಗತ್ತಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ಉಳಿ ಮುಟ್ಟಿರೋ ದೇವ್ರು ಕಾಣ್ತೀರಿ. ಹಾಂ. ಆದ್ರೆ ಇಲ್ಲಿ ಮಾತ್ರ ಅದು ಉಳಿ ಮುಟ್ಟದ ದೇವರು. ಎಲ್ಲಿ ಕೂಡ ಸೀತಾದೇವಿ ಒಬ್ಬರೇ ಇಲ್ಲ, ಬಟ್ ಇಲ್ಲಿ ಮಾತ್ರ ತಾಯಿ ಒಬ್ಬಳೇ ಇರೋದು. ಎಲ್ಲಿ ಹೋದ್ರೂ ರಾಮನ ಜೊತೆಗೆ ಇರೋದು, ಆದ್ರೆ ಇಲ್ಲಿ ತಾಯಿ ಮಗ ಇಬ್ಬರು ಇದ್ದಾರೆ. ಸಾಮೂಹಿಕ ಮದುವೆ ಎಷ್ಟೇ ಆಗಲಿ ಮಠದಿಂದಲೇ ತಾಳಿ ಬಟ್ಟೆ ಕಾಲುಂಗ್ರ ಕೊಟ್ಟು ಇಲ್ಲೇ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಜಾತ್ರೆ ಸಮಯದಲ್ಲಿ ಅವ್ರ ಕಲ್ಯಾಣದಲ್ಲೇ ಮಾಡಿ. ಅಂದ್ರೆ ಆಂಜನೇಯ ಪೂರ್ವಾಭಿಮುಖವಾಗಿದ್ರೆ ಕಪಿ ರೂಪ, ಪಶ್ಚಿಮಾಭಿಮುಖವಾಗಿದ್ರೆ ಗರುಡ ರೂಪ. ಹಾಗಾಗಿ ಈ ಸ್ಥಳಕ್ಕೆ ಏನಂತ ಇಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿರೋದು ಅಂಜನಾದ್ರಿ. ಗರುಡ ದೇವನಿಗೆ ಬಹಳಷ್ಟು ಶಕ್ತಿ ಇರ್ತದೆ, ಅದಕ್ಕಾಗಿ ಆತನಿಗೆ ವೀರಾಂಜನೇಯ ಅಂತ ಹೆಸರಿಡೋಣ, ಈ ಕ್ಷೇತ್ರಕ್ಕೆ ಗರುಡಾದ್ರಿ ಅಂತ ಹೆಸರಿಡೋಣ ಅಂತಂದೇಳಿ ಆ ಸಂಕಲ್ಪ ಮಾಡಿ ಇಟ್ಟಿದ್ದೀವಿ. ಗರುಡ ಬಂದು ಇಲ್ಲಿ ವಿಸಿಟ್ ಕೊಡ್ತತ್ತ ಅಂತ ಅದು ನನಗೆ ಆಗೈತ್ರಿ, 1-2-3 ಸರಿ ಆಗೈತಿ. ಗರುಡ ಬಂದು 3 ಸುತ್ತ ಪ್ರದಕ್ಷಿಣೆ ಕೂಡ ಹಾಕೋಗೈತ್ರಿ. ಒಂದು 3-4 ಸರಿ ಅದು ನನಗೆ ಗೋಚರ ಆಗ್ಯದ. ಭಗವಂತನನ್ನ ನಾನು ನೀನು ಯಾವ ರೂಪದಲ್ಲಿ ಇದ್ದೀಯಾ ಅಂತಂದೇಳಿ ಕೇಳಿದಾಗ ನನಗೆ 4-5 ಸರಿ ಕೂಡ ನಾನು ಇದೇ ರೂಪದಲ್ಲಿ ಇದ್ದೀನಿ ಅಂತ ನನಗೆ ಗೋಚರ ಆಗಿದೆ. ಆ ಅನುಭವದಿಂದ ಮತ್ತು ಈ ವಿಚಾರದಿಂದ ಇದಕ್ಕೆ ಗರುಡಾದ್ರಿ ಅಂತ ಹೆಸರು. ಗರುಡ. ಆಮೇಲೆ ಜಾತ್ರೆ ಕೂಡ ನಾವೊಂದು ನಿಯಮ ಹಾಕ್ಸ್ತೀವಿ, ಅಲ್ಲಿ ಹೊರಗಡೆ ಒಂದು ವೆಲ್ಕಮ್ ಬೋರ್ಡ್ ಮಾಡಿದಾಗ ಅಂಜನಾದ್ರಿ ಬೆಟ್ಟ ನೋಡು ಗರುಡಾದ್ರಿ ಮಠ ನೋಡು ಅಂತ ಹಾಕ್ಸ್ತೀವಿ. ಸೊ ಇನ್ನೊಂದು ಚಿಕ್ಕದಾಗಿ ಗೋಶಾಲೆ ಸೆಟ್ನಿ ಇದೆ ಅಂತ ಕೇಳ್ಬಿಟ್ಟು ಇಲ್ಲಿ ಗೋಶಾಲೆ ಐತ್ರಿ. ಇವಾಗೇನು ಹೊರಗಡೆ ಹೋಗಿದಾವ ಅಲ್ಲಿ ಕಡೆ ಹೊರಗಡೆ ಕಟ್ಟಿದೀವಿ. ಈಗ ಇಲ್ಲಿ ತಂದು ಸಾಯಂಕಾಲ ಕಟ್ಟುತ್ತಾರೆ, ಯಾಕಂದ್ರೆ ಈಗ ಎಲ್ಲ ಕಟ್ಟಿರೋ ಇದು ಮಾಡ್ಕಂತ ಒಂದು ಎಷ್ಟೋ ಜನಕ್ಕೆ ಹಾಲಿರೋದಿಲ್ಲ, ಆ ಗೋವಿನ ಹಾಲು ಕುಡದೇ ಬೆಳೆದಿರ್ತೀವಿ. ನಮಗೆ ತಾಯಿ ಅದು ಕರೆಕ್ಟ್. ಆ ತಾಯಿಯನ್ನು ನಿತ್ಯ ಕಾಲದಲ್ಲಿ ನಮ್ಮ ಹೆತ್ತ ತಾಯಿಗಳನ್ನ ಎಷ್ಟು ಪೂಜೆ ಮಾಡಿದ್ರೆ ಫಲ ಸಿಗ್ತದೋ, ಗೋವನ್ನು ಪೂಜೆ ಮಾಡಿದ್ರೆ ಅಷ್ಟೇ ಫಲ ಸಿಗ್ತದೆ. ಗರುಡಾದ್ರಿಯ ಅನ್ನದಾಸೋಹದ ಕೊಠಡಿ ಇದು. 10 ಗಂಟೆ ಬಂದಾರಂದ್ರೆ ಮತ್ತೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ ಉಣ್ಸಿ ನಾವು ಯಾವತ್ತು ನೈಟು ನಾವನ್ನೇ ಮನಿಕೊಂಡಿದ್ವಿ. ಅವಾಗ ಬಂದವ್ರಿಗೆ ಅವ್ರಿಗೆ ಅನ್ನ ಸಾಂಬಾರು ಮಾಡಿ ನೀಡಿ. ರಾಮ್ ರಾಮ್ ಜಯ ರಾಜಾ ರಾಮ್, ರಾಮ್ ರಾಮ್ ಜಯ ಸೀತಾ